ನಮಸ್ಕಾರ. ವೆಲ್ಕಮ್ ಟು ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ದಿಸ್ ಇಸ್ ರಾಘವೇಂದ್ರ ಸಾತ್ವಿಕ್. ಸೊ ಇವತ್ತು ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಯಾವ ರೀತಿ ನಾವು ತೊಳ್ಕೋಬೋದು ಅಥವಾ ಅಟ್ಲೀಸ್ಟ್ ಕಡಿಮೆ ಮಾಡ್ಕೋಬೋದು ಇದ್ರ ಬಗ್ಗೆ ಮಾತಾಡೋಣ. ಕಲಿಯುಗದಲ್ಲಿ ನಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದಲ್ಲೇ ಅಥವಾ ಬೇಕು ಅಥವಾ ಬೇಡದಿದ್ದಲ್ಲೇ ತಪ್ಪುಗಳು ಅಥವಾ ಪಾಪ ಕರ್ಮಗಳನ್ನು ಸಹಜವಾಗಿ ಮಾಡಿರ್ತೀವಿ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಕೆಲವರು ಕಮ್ಮಿ ಮಾಡಿರ್ಬೋದು, ಕೆಲವರು ಜಾಸ್ತಿ ಮಾಡಿರ್ಬೋದು. ಬಟ್ ನಾವು ಮಾಡಿರುವಂಥ ತಪ್ಪುಗಳು ಪಾಪಗಳು ಇದ್ದೇ ಇರುತ್ತೆ. ಸೊ ಈ ಪಾಪ ಕರ್ಮಗಳನ್ನು ಯಾವ ರೀತಿ ನಾವು ಕಡಿಮೆ ಮಾಡಿಕೊಂಡು ಅಥವಾ ಕಂಪ್ಲೀಟ್ ತೊಳ್ಕೊಂಡು ಜೀವನದಲ್ಲಿ ಮುಂದೆ ಬರ್ಬೋದು ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲು ನಿಮಗೆ ಗೊತ್ತಿದೆಯೋ ಇಲ್ವೋ, 9 ಗ್ರಹಗಳಿದೆ. ಓಕೆ, ಸೊ 9 ಗ್ರಹಗಳಲ್ಲಿ ಶನಿ ಗ್ರಹ ಏನಿದೆ ಅಥವಾ ಶನಿ ದೇವರು ಅಂತ ನಾವೇನು ಕರಿತೀವಿ, ಈ ಶನಿ ಗ್ರಹನ ನಾವು ಪ್ಲಾನೆಟ್ ಆಫ್ ಕರ್ಮ ಅಂತ ಕರಿತೀವಿ. ಅಂದರೆ ಈ ಕರ್ಮಗಳನ್ನೆಲ್ಲ ಲೆಕ್ಕ ಇಟ್ಕೊಂಡು ಆ ಲೆಕ್ಕದ ಪ್ರಕಾರ ನಾವು ಒಳ್ಳೇದು ಮಾಡಿದರೆ ಅದಕ್ಕೆ ಒಳ್ಳೆ ಪ್ರತಿಫಲ, ಅಥವಾ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡುವಂಥ ಶಕ್ತಿ ಇರೋ ಒಂದೇ ಒಂದು ಗ್ರಹ ಅಂತ ಹೇಳಿದ್ರೆ ಶನಿ ಗ್ರಹ. ಸೊ ಈ ನಮ್ಮ ಒಂದು ಸೃಷ್ಟಿ ಏನಿದೆ, ಆ ಸೃಷ್ಟಿಲಿ ಈ 9 ಗ್ರಹಗಳು ನಮ್ಮ ಮನುಷ್ಯರ ಜೀವನವನ್ನು ನಿರ್ಧರಿಸುತ್ತೆ. ಫಾರ್ ಎಕ್ಸಾಂಪಲ್ಲು ಗುರು ಗ್ರಹ ಅಂತ ಹೇಳಿದ್ರೆ ಒಳ್ಳೆ ಬುದ್ಧಿ, ವಿದ್ಯೆ, ಇಂಥದಕ್ಕೆಲ್ಲ ಬೇಕಾಗುತ್ತೆ. ಶುಕ್ರ ಅಂತ ಹೇಳಿದ್ರೆ ದುಡ್ಡು, ಇದಕ್ಕೆಲ್ಲ. ಸೊ ಶನಿ ಗ್ರಹ ನಮ್ಮ ಕರ್ಮಗಳನ್ನು ಲೆಕ್ಕ ಇಟ್ಕೊಂಡು ಒಂಥರ ಅಕೌಂಟೆಂಟ್ ಇದ್ದಾರೆ. ಬ್ಯಾಂಕಲ್ಲಿ ಹೆಂಗೆ ಅಕೌಂಟೆಂಟ್ ಇರ್ತಾರೆ, ನಾವು ಮಾಡೋ ಕೆಲಸಗಳು ಕರ್ಮಗಳನ್ನು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಶಿಕ್ಷೆ ಮತ್ತು ಒಳ್ಳೆ ಪ್ರತಿಫಲ, ಓಕೆ, ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಇದನ್ನು ಡಿಸೈಡ್ ಮಾಡೋ ಗ್ರಹ ಅಂತ ಹೇಳಿದ್ರೆ ಶನಿ ಗ್ರಹ. ಈಗ ನಾವೇನಾದ್ರು ತಪ್ಪು ಮಾಡಿದ್ರೆ ಭೂಮಿ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಏನಾಗುತ್ತೆ, ಕೇಸು ನ್ಯಾಯಾಲಯಕ್ಕೆ ಹೋಗುತ್ತೆ, ಅಲ್ಲಿ ನ್ಯಾಯಾಧೀಶರು ಜಡ್ಜಸ್ಸು ಡಿಸೈಡ್ ಮಾಡ್ತಾರೆ. ಅದೇ ರೀತಿ ನಾವು ಮಾಡಿರೋವಂಥ ಕರ್ಮಗಳು ಎಷ್ಟಿದೆ, ಅದಕ್ಕೆ ಶಿಕ್ಷೆ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡೋದು ಶನಿ ಗ್ರಹ. ಸೊ ಹಾಗಾಗಿ ನಮ್ಮ ಬೇಡಿಕೆ ಮನ್ನಣೆ ಯಾರ ಮುಂದಿರಬೇಕು, ಶನಿ ಗ್ರಹ ಮುಂದೆ. ಈಗ ತಪ್ಪು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಹೋಗಿ ಬೇಡ್ಕೋತೀವಿ ಅಥವಾ ಅಪ್ಲಿಕೇಶನ್ ಹಾಕ್ತೀವಿ. ಅದೇ ರೀತಿ ಶನಿಗ್ರಹ ಅಥವಾ ಶನಿ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋದ್ರಿಂದ, ಕೆಲವು ಬೇರೆ ಬೇರೆ ಕೆಲಸಗಳನ್ನು ಮಾಡೋದ್ರಿಂದ ನಾವು ಮಾಡಿದ ಪಾಪಗಳನ್ನು ಕಡಿಮೆ ಮಾಡ್ಕೋಬೋದು ಅಥವಾ ಕಂಪ್ಲೀಟಾಗಿ ಕಳ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೋದು. ಸೊ ಫಸ್ಟು ಏನೋ ತಪ್ಪು ಕೆಲಸಗಳು ಮಾಡಿದ್ದೀವಿ ಅಥವಾ ಕೆಟ್ಟ ಕೆಲಸಗಳು ಮಾಡಿದ್ದೀವಿ, ಬ್ಯಾಡ್ ಕರ್ಮಾಸ್, ಇದನ್ನು ನಾವು ತೊಳ್ಕೋಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಆಪೋಸಿಟ್ ಅಂದರೆ ಏನು, ಗುಡ್ ಕರ್ಮಾಸ್. ಸೊ ತಪ್ಪು ಕೆಲಸ ಮಾಡಿದ್ದೀವಿ, ಸೊ ನಾವು ಮಾಡಿದ ಪಾಪ ಕೂಪ ತುಂಬ್ತಾ ಇದೆ, ಈಗ ನಮ್ಗೆ ಗರ್ವ ಆಗಿದೆ. ಸೊ ಇದನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ಅದನ್ನು ನಿಲ್ಲಿಸಿ ಆದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು. ಸೊ ಒಳ್ಳೆ ಕೆಲಸ ಅಂತಾರಂತ ಏನು, ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ನಿಮಗೆ ವಿದ್ಯೆ ಇತ್ತು ಅಂತ ಹೇಳಿದ್ರೆ ಬಡ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡುವಂಥದ್ದು, ಅಥವಾ ರೋಡಲ್ಲಿ ಯಾರಾದರೂ ಅಂಗವಿಕಲರು ಅಂಥವ್ರು ಸಿಕ್ಕರೆ ಅವ್ರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಅನ್ನದಾನ, ವಿದ್ಯಾದಾನ, ಈ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಕರ್ಮಗಳನ್ನು ಮಾಡೋದರಿಂದ ನಾವು ಮಾಡಿರುವಂಥ ಅದೇನು ನೆಗೆಟಿವ್, ಅದೇನು ಬೇಸಿಕಲಿ ನೆಗೆಟಿವ್ ಪಾಸ್ಟ್ ಇರುತ್ತೆ ಅದನ್ನು ಸ್ಲೋಗೆ ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಸೊ ಬ್ಯಾಡ್ ಕರ್ಮ ಅದನ್ನು ಕಡಿಮೆ ಮಾಡೋಕ್ಕೆ ಇಂಡಲ್ಜ್ ಇನ್ ಗುಡ್ ಕರ್ಮ. ನಾನು ಹೇಳಿದಾಗೆ ಈ ಒಂದು ಆಕ್ಟಿವಿಟೀಸಲ್ಲಿ ನಿಮ್ಮನ್ನು ನೀವು ತೊಡಕೊಳ್ಳೋದ್ರಿಂದ ಎಷ್ಟೊಂದು ಜನ ನನಗೆ ಗೊತ್ತಿರೋರು ಒಳ್ಳೊಳ್ಳೆ ಪೊಸಿಷನಲ್ಲಿರೋರು. ಇನ್ಫ್ಯಾಕ್ಟ್ ನೀವು ಪಂಜಾಬ್ ಹೋಗಿ ಗೋಲ್ಡನ್ ಟೆಂಪಲಲ್ಲಿ ನೋಡಿದ್ರೆ ಮರ್ಸಿಡೀಸ್ ಬೆಂಜು, ಆಡಿ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬಂದುಬಿಟ್ಟು ಅಲ್ಲಿ ಚಪ್ಪಲಿ ಕಾಯ್ತಾರೆ. ಯಾಕೆ ಅಂತ ಹೇಳಿದ್ರೆ ಸೇವೆ ಮಾಡೋದ್ರಿಂದ ನಾವು ಮಾಡಿರೋವಂಥ ಕರ್ಮ ಕಡಿಮೆ ಆಗುತ್ತೆ, ದೇವರು ನಮಗೆ ಏನೋ ಒಳ್ಳೆ ಅನುಗ್ರಹ ಮಾಡ್ತಾನೆ ಅಂಥೇಳಿ ನಂಬಿಕೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡುವಂಥದ್ದು, ಅನಾಥಾಶ್ರಮಕ್ಕೆ ಹೋಗುವಂಥದ್ದು, ವೃದ್ಧರಿಗೆ ಸೇವೆ ಮಾಡುವಂಥದ್ದು, ಸೊ ಈ ರೀತಿ ಒಳ್ಳೊಳ್ಳೆ ಕರ್ಮಗಳು ಮಾಡೋದ್ರಿಂದ ನಿಮ್ಮ ಕರ್ಮ ಕಡಿಮೆ ಆಗುತ್ತೆ. ಶನಿದೇವರು ಪ್ರಕೋಪ ನಿಮ್ಮ ಮೇಲೆ ಕಡಿಮೆ ಆಗಿ ನಿಮಗೆ ಒಳ್ಳೆ ಅನುಗ್ರಹ ಆಗುವಂಥ ಚಾನ್ಸ್ ಇರುತ್ತೆ. ಇದು
ಪಾಯಿಂಟ್ ನಂಬರ್ 1. ಸೊ ಈಗ ನಾವು ಪಾಯಿಂಟ್ ನಂಬರ್ 2 ಅಥವಾ ಸೊಲ್ಯೂಷನ್ ನಂಬರ್ 2 ಬಗ್ಗೆ ಮಾತಾಡೋಣ. ಈಗ ನ್ಯಾಯಾಲಯಕ್ಕೆ ನೀವು ಹೋಗಿ ಅರ್ಜಿ ಸಲ್ಲಿಸಬೇಕು ಅಂದರೆ ಏನು ಮಾಡ್ತೀರಾ? ನೀವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ, ಯಾರಾದರೂ ಒಬ್ಬರ ಲಾಯರ್ನ ಹಿಡಿಬೇಕು, ವಕೀಲರನ್ನ ಹಿಡಿಬೇಕು ಅಲ್ವಾ? ಅದೇ ರೀತಿ ನೀವು ನಿಮ್ಮ ಕರ್ಮನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶನಿದೇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತೀರಾ? ಸೊ ಶನಿ ದೇವಸ್ಥಾನಕ್ಕೆ ಹೋಗೋದು. ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 2-3 ಕೆಲಸ ಮಾಡ್ಬೋದು. ಒಂದು, ನಮಗೆ ಮಂತ್ರ ಏನೂ ಹೇಳಕ್ಕೆ ಬರಲ್ಲ, ತೊಂದರೆ ಇಲ್ಲ, ಜಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡಿ ನಿಮ್ಮ ಬೇಕಾದ್ರೆ ನಿಮ್ಮ ಹೆಸರು ಅರ್ಚನೆ ಮಾಡಿಸುವಂಥದ್ದು. ಅಲ್ಲಿ ಸ್ವಲ್ಪ ಸಮಯ ಕಳೆದು ಆಯಿತು ಅಂತ ಹೇಳಿದ್ರೆ ನಿಮಗೆ ಕರಿ ಎಳ್ಳು ದಾನ ಮಾಡೋದು, ಅಥವಾ ಕರಿ ಎಳ್ಳು ಯೂಶಲಿ ನಾವು ಬತ್ತಿ ಅಲ್ಲಿ ಹಚ್ಚಿ ಬರ್ತೀವಿ. ಸೊ ಇದನ್ನು ಮಾಡ್ಬೋದು. ಇಲ್ಲ ನಮಗೆ ಮಂತ್ರ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಒಂದು ಸಣ್ಣ ಮಂತ್ರ, ಒಂದು ದೊಡ್ಡ ಮಂತ್ರ ಎರಡೂ ಇದೆ. ಸಣ್ಣ ಮಂತ್ರ ಅಂದರೆ ತುಂಬ ಸಿಂಪಲ್ಲು, ಓಂ ಶನೈಶ್ಚರಾಯ ನಮಃ. ಅದೇ ದೊಡ್ಡ ಮಂತ್ರ ಸ್ವಲ್ಪ ಅಂತ ಹೇಳಿದ್ರೆ ನಿಮ್ಗಲ್ಲಿ ಎಲ್ಲ ಶನಿದೇವರ ದೇವಸ್ಥಾನದ ಗುಡಿ ಮುಂದೆ, ಬಾಕ್ಲು ಮುಂದೆ ಇರುತ್ತೆ. ಸೊ ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ, ಅದೆಲ್ಲ ಕಡೆನೂ ಇರುತ್ತೆ. ಅದನ್ನು ಕೂಡ ನೀವು ರಿಪೀಟ್ ಮಾಡ್ಬೋದು. ಸೊ ಸೊಲ್ಯೂಷನ್ ನಂಬರ್ 2 ಏನಪ್ಪ ಅಂತ ಹೇಳಿದ್ರೆ, ಶನಿ ದೇವಸ್ಥಾನಕ್ಕೆ ಹೋಗಿ ಎಸ್ಪೆಷಲಿ ಶನಿವಾರ ಅಲ್ಲಿ ಕರಿ ಎಳ್ಳನ್ನು ದಾನ ಮಾಡೋದು ಅಥವಾ ಎಳ್ಳು ಬತ್ತಿ ಹಚ್ಚೋದು, ಪ್ಲಸ್ ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕಳೆದು ಅಲ್ಲಿ ಶನಿದೇವ್ರನ್ನ ಮಂತ್ರ ಹೇಳ್ತಾ ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು, ನಮ್ಮ ಏನು ಕರ್ಮಗಳಿದೆ, ಕೆಟ್ಟ ಕೆಲಸ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡುವಂಥ ಬೇಡ್ಕೊಳ್ಳೋದ್ರಿಂದ ಕೂಡ ಶನಿದೇವರ ಪ್ರಕೋಪ ನಿಮ್ಮ ಮೇಲೆ ಕಡಿಮೆ ಆಗಿ ನಿಮಗೆ ಒಳ್ಳೆ ಅನುಗ್ರಹ ಮಾಡ್ತಾರೆ. ಸೊ ಇದು ಸೊಲ್ಯೂಷನ್ ನಂಬರ್ 2. ಸೊಲ್ಯೂಷನ್ ನಂಬರ್ 3, ದೇವಸ್ಥಾನಕ್ಕೂ ನಾವು ಹೋಗ್ತೀವಿ, ತೊಂದರೆ ಇಲ್ಲ, ಬಟ್ ಅದು ಬಿಟ್ಟು ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ, ಇದನ್ನು ನಾವು ಯೂಶಲಿ ಸಾಡೆ ಸಾತಿ ಅಥವಾ ಶನಿ ಮಹಾದಶೆ ಇದ್ದಾಗಲೂ ಕೂಡ ಸಜೆಸ್ಟ್ ಮಾಡ್ತೀವಿ. ನಿಮಗೆ ಸೂಟ್ ಆಗಬೇಕು, ಫಸ್ಟು ಚೆಕ್ ಮಾಡಬೇಕು. ನಿಮ್ಗೆ ಸೂಟ್ ಆಯಿತು ಅಂತ ಹೇಳಿದ್ರೆ ಬ್ಲೂ ಸಫೈರ್ ಅಥವಾ ನೀಲ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೋಬೋದು. ಅದು ತುಂಬ ತುಂಬ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನೀವು ಇದನ್ನು ಗೊತ್ತಿಲ್ಲದಲ್ಲೇ ಚೆಕ್ ಮಾಡ್ದಲ್ಲೇ ಹಾಕ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಏನು ಮಾಡಬೇಕು ಹಾಗಾದ್ರೆ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಇನ್ನೊಂದು ಸ್ಟೋನ್ ಅಮೆಥಿಸ್ಟ್ ಅಂತ ಬರುತ್ತೆ. ಅಮೆಥಿಸ್ಟು ಯಾರು ಬೇಕಾದರೆ ಹಾಕ್ಕೋಬೋದು. ಓಕೆ, ಅದರಲ್ಲೂ ಕೂಡ ನಾನು ಸಜೆಸ್ಟ್ ಮಾಡೋದು, ಯಾರಾದರೂ ಒಬ್ಬ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿಸ್ಟು ಅಥವಾ ಅದ್ರ ಬಗ್ಗೆ ಗೊತ್ತಿರೋ ಬಗ್ಗೆ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಅಮೆಥಿಸ್ಟ್ ಬ್ರಾಸ್ಲೆಟ್ಸ್. ಓಕೆ, ಸೊ ಸಿಂಪಲ್ ಆಗಿರುತ್ತೆ. ಅಮೆಥಿಸ್ಟ್ ಬ್ರಾಸ್ಲೆಟ್ಟು ನೀವು ಕೈಗೆ ಹಾಕ್ಕೋಬೋದು. ಇದು ಕೂಡ ಶನಿದೇವರಿಗೆ ಸಂಬಂಧಪಟ್ಟಿದ್ದು ಒಂದು ಸ್ಟೋನೇ, ಓಕೆ, ಅಥವಾ ಕ್ರಿಸ್ಟಲ್ಲು. ಹಾಗಾಗಿ ಅಮೆಥಿಸ್ಟ್ನ ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಶನಿದೇವರ ಪ್ರಕೋಪ ಕಡಿಮೆ ಆಗತ್ತೆ. ಸೊ ಇಲ್ಲ ನಾವು ಬ್ರಾಸ್ಲೆಟ್ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೆ ರಿಂಗ್ ಹಾಕ್ಕೋಬೋದು, ಪೆಂಡೆಂಟ್ ಮಾಡಿ ಹಾಕ್ಕೋಬೋದು. ಬಟ್ ಅಮೆಥಿಸ್ಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಶನಿದೇವರ ಪ್ರಕೋಪ ಕಡಿಮೆ ಆಗುತ್ತೆ. ನೀವು ಮಾಡಿರೋವಂಥ ಪಾಪ ಕರ್ಮಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಸೊಲ್ಯೂಷನ್ ನಂಬರ್ 3. ಇನ್ನು 4ನೇ ಸೊಲ್ಯೂಷನ್ ಅಂತ ಹೇಳಿದ್ರೆ ಶನಿ ಶಾಂತಿ ಮಾಡಿಸುವಂಥದ್ದು. ನಾನು ಆವಾಗಲೇ ಹೇಳಿದಾಗೆ ಶನಿದೇವರಿಗೆ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ದಂಡಿಸುವಂಥ ಒಂದು ಶಕ್ತಿ ಇರೋದು, ಆ ಒಂದು ಪವರ್ ಇರುವಂಥದ್ದು. ಹಾಗಾಗಿ ಶನಿ ಶಾಂತಿ ಮಾಡೋದ್ರಿಂದ ಕೂಡ ನಿಮಗೆ ಏನು ಒಂದು ಈಗ ಕಷ್ಟ ಅಥವಾ ಸಂಕಟಗಳು ಬಂದಿರುತ್ತೆ, ಅದು ಡೆಫಿನೆಟ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಶನಿದೇವರ ಸೇವೆ ಮಾಡೋದ್ರಿಂದ, ಮೊರೆ ಹೋಗೋದ್ರಿಂದ, ಅಲ್ಲಿ ಹೋಗಿ ಧ್ಯಾನ ಮಾಡೋದ್ರಿಂದ, ಕೈಗೆ ಅಮೆಥಿಸ್ಟು ಅಥವಾ ಬ್ಲೂ ಸಫೈರು ನಿಮ್ಗೆ ಸೂಟ್ ಆಯಿತು ಅಂದರೆ ಅದು ಹಾಕ್ಕೊಳ್ಳೋದ್ರಿಂದ, ಮೋಸ್ಟ್ ಇಂಪಾರ್ಟೆಂಟು ಶನಿದೇವರಿಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಯಾರು ವೀಕ್ ಸೆಕ್ಷನ್ಸು ಮತ್ತು ಬಡವರು ಅಂತ ಹೇಳಿದ್ರೆ, ವೀಕ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ಕೈಲಾಗ್ದಲ್ಲೇ ಇರೋವಂಥವ್ರು, ಅಂಗವಿಕಲರು, ಇಂಥವ್ರಿಗೆ ಸಹಾಯ ಮಾಡ್ತಾರೆ, ಅಥವಾ ದುಡ್ಡು ಇಲ್ದವರಿಗೆ ದುಡ್ಡು ಸಹಾಯ ಮಾಡೋದು. ಸೊ ಅಂಥವ್ರಿಗೆ ಶನಿದೇವರು ಸಹಾಯ ಮಾಡ್ತಾರೆ. ಸೊ ಲಾರ್ಡ್ ಶನಿ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ಸ್ ವೀಕ್ ಆ್ಯಂಡ್ ಪೂರ್. ಸೊ ಹಾಗಾಗಿ ಈ ಒಂದು 3-4 ಏನು ಹೇಳಿದ್ದೀನಿ, ಇದಕ್ಕೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ. ಓಕೆ, ಸೊ ಇದನ್ನು ಫಾಲೋ ಮಾಡಿ. ಯಾಕಂದರೆ ನೀವು ಮಾಡಿರೋಂಥ ಕರ್ಮ ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ. ನೀವು ಒಳ್ಳೇದು ಮಾಡಿದ್ರೆ ಅದಕ್ಕೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ತಪ್ಪು ಮಾಡಿದರೆ ಇವತ್ತಲ್ಲ ನಾಳೆ ನೀವು ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ ಆದಷ್ಟು ಶಿಕ್ಷೆ ಕಡಿಮೆ ಆಗಲಿ, ಶನಿದೇವರ ಪ್ರಕೋಪ ನಮ್ಮ ಮೇಲೆ ಕಡಿಮೆ ಆಗಿ ನಮಗೆ ಒಳ್ಳೆ ಅನುಗ್ರಹ ಮಾಡಲಿ ಅಂತ ನೀವು ಬಯಸೋದಾದರೆ ಈ ಹೇಳಿರುವಂಥ 3-4 ಸೊಲ್ಯೂಷನ್ಸ್ನ ಫಾಲೋ ಮಾಡಿ. ತುಂಬ ಸಿಂಪಲ್ಲು. ಪ್ರತಿ ಶನಿವಾರ ಹೋಗಿ ನಾ ಹೇಳಿದಾಗೆ ಕರಿ ಎಳ್ಳನ್ನು ದಾನ ಮಾಡುವಂಥದ್ದು, ಅಥವಾ ಅಲ್ಲಿ ದೀಪ ಹಚ್ಚುವಂಥದ್ದು. ಓಕೆ, ಸೊ ಅಮೆಥಿಸ್ಟ್ ಹಾಕ್ಕೊಳ್ಳುವಂಥದ್ದು, ಶನಿದೇವರ ಮಂತ್ರ ಪಠನೆ ಮಾಡುವಂಥದ್ದು, ಅಥವಾ ಶನಿ ಶಾಂತಿ ಮಾಡುವಂಥದ್ದು, ಅಥವಾ ಬಡವರಿಗೆ ಕೈಲಾಗದಿದ್ದವರಿಗೆ ಸಹಾಯ ಮಾಡೋದ್ರಿಂದ
ನಿಮಗೆ ಡೆಫಿನೆಟ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಕರ್ಮ ಕಡಿಮೆಯಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ಸೊ ದೇವ್ರು ಒಳ್ಳೇದು ಮಾಡಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.